So this place got flooded in the recent rains. There was around ankle deep water in the entire office. Now let's see the operations after the flooding. There's some cleaning process going on. Let's see what it is. Namaskara ಇವರೇ, ತಮ್ಮ ಹೆಸರು ಹೇಳ್ತೀರಾ? ಚಂದ್ರು ಅಂತ. ನೀವೇನು ಮಾಡ್ತಿದ್ದೀರಾ ಹೇಳ್ತೀರಾ ಈಗ? ಬಾವಿ ಕ್ಲೀನ್, ಟ್ಯಾಂಕ್ ಕ್ಲೀನ್. ಯಾಕೆ ಮೊನ್ನೆ ಮಳೆ ಬಂದೆಲ್ಲ ನೀರು ತುಂಬೋಯ್ತಲ್ಲ ಅದಕ್ಕ ಓವರ್ ಆಗಿ ಮತ್ತೆ ಇಟ್ಕೊಂಡಿದೆ. ಇದ್ರಲ್ಲಿ ಗಲೀಜಾಗಿದೆ. ಇದು ಗಲೀಜಾಗಿದೆ, ಅದಕ್ಕೆ ವಾಸನೆ ಬಂದಿದೆ ನೀರೆಲ್ಲ. ವಾಸನೆ ಬಂದಿದೆ ನೀರೆಲ್ಲ. ಸೊ ಈ ಸಮ್ ಟ್ಯಾಂಕ್ ಪೂರ ನೀರೆಲ್ಲ ಪಂಪ್ ಮಾಡಿ, ಹಾಗೆ ಬಾವಿನೂ ಪಂಪ್ ಮಾಡಿ ಕ್ಲೀನ್ ಮಾಡಿ, ಆಮೇಲೆ ವಾಪಸ್ ಮಾಮೂಲಿ ಲೆವೆಲಿಗೆ ತರಕ್ ಮಾಡ್ತಾ ಇದ್ದೀರಾ. ಬಾವಿ ಬಗ್ಗೆ ಹೇಳ್ತೀರಾ, ಬರ್ತೀರಾ? ಅಂದಾಜು ಎಷ್ಟು ಆಳ ಇದೆ ಬಾವಿ ಇದು? ಒಂದು 15 ಅಡಿ ಇದೆ. ಸುಮಾರು ದಿನ ಆದ್ಮೇಲೆ ಇವಾಗ್ಲೇ ಓಪನ್ ಮಾಡ್ತಿರೋದಲ್ವಾ ಬಾವಿ? ನೀರು ಮತ್ತೆ ಈಗ ವಾಪಸ್ ಬರುತ್ತಲ್ಲ, ನೀರಲ್ಲಿ ಓವರ್ ಆಗ್ಬಿಟ್ಟು ಆ ನೀರು ವಾಪಸ್ ಬಂದು ಮತ್ತೆ ಇದಕ್ಕೆ ಇಳ್ಕೊಂಡ್ಬಿಟ್ಟಿದೆ, ಗಲೀಜ್ ನೀರು. ಅದಕ್ಕೆ ಸ್ಮೆಲ್ ಬಂದ್ಬಿಟ್ಟಿದೆ. ಸೊ ನೀವು ಓಪನ್ ಮಾಡಿದಾಗ ನೀರಿತ್ತು ಬಾವಿಲಿ? ಇದೆ, ಇದು ಮಾಮೂಲಿ ಇತ್ತು. ಎಷ್ಟು, ಒಂದು 3 ರಿಂಗ್ 4 ರಿಂಗ್ ಇತ್ತ? 3-4 ರಿಂಗ್ ಇದೆ. ಈ ಜಾಗದಲ್ಲಿ ಬೇರೆ ಯಾವ್ದಾರು, ಈ ಏರಿಯಾದಲ್ಲಿ ಬೇರೆ ಯಾವ್ದಾರು ಬಾವಿ ಕ್ಲೀನ್ ಮಾಡಿದೀರಾ ನೀವು? ಮಾಡ್ತೀವಿ ನಾವು, ಎಲ್ಲಂದ್ರೆ ಇದನ್ನು ಮಾಡಿದೀವಿ ಹೋದ ವರ್ಷ. ಹೌದಾ? ಸೊ ಈ ಪ್ರತಿ ವರ್ಷ ಬಾವಿಲಿ ನೀರಂತೂ ಇರತ್ತೆ, ಇಲ್ಲಿ ನೀರಿರುತ್ತೆ ಪ್ರತಿ. ಮಳೆಗಾಲದಲ್ಲಿ ಮೇಲಿರೋದು ಡೌನ್ ಆಗುತ್ತೆ. ಸುಮಾರು ಎಷ್ಟು ಮೇಲ್ ಬರುತ್ತೆ ಮಳೆಗಾಲದಲ್ಲಿ ನೀರು? 2 ರಿಂಗ್ ಹೈಟ್ ಬರುತ್ತೆ. 2 ರಿಂಗ್ ಹೈಟ್ ಬರುತ್ತೆ. 4 ಅಡಿ ಹೈಟ್ ಬರುತ್ತೆ. 4 ಅಡಿ ಹೈಟ್ ಬರುತ್ತೆ. ಇವಾಗ ಇರೋದು ನೀರು ಮಳೆಗಾಲದ ಲೆವೆಲ್ಲ, ಬೇಸಿಗೆ ಲೆವೆಲ್ಲ? ಮಳೆಗಾಲದ ಲೆವೆಲ್ ಈಗ. ಹೌದಾ? ಮೊನ್ನೆ ಮಳೆ ಬಂದಿದ್ದಕ್ಕೆ. ಈಗ ಒಂದ್ಸತಿ ನೀವೀಗ ಬಾವಿಯಿಂದ ನೀರು ತೆಗೆದ್ರೆ ಅಂದಾಜು ಎಷ್ಟು ನೀರು ತೆಗಿಬೇಕಾಗತ್ತೆ? ಫುಲ್ ಬಾವಿ ಖಾಲಿ ಮಾಡಕ್ಕೆ ಏನಾರು ಅಂದಾಜ್ ಇದೆಯಾ ನಿಮಗೆ? ಅದು ಅಂದಾಜೇನಿಲ್ಲ ಸರ್, ಜಲ ಬರ್ತಾ ಇರುತ್ತೆ. ಎಷ್ಟಂತ ಹೇಳಕ್ಕಾಗಲ್ಲ ನಾವು. ಎಷ್ಟೊತ್ತು ಓಡಿಸ್ತೀರಾ ಮೋಟರ್ ಇದು? ಇದೆಲ್ಲ ಒಂದು ಅರ್ಧ ಗಂಟೆ ಓಡುತ್ತೆ. ಅರ್ಧ ಗಂಟೆ ಓಡುತ್ತೆ. ಎಷ್ಟು HP ಮೋಟರ್ ಅದು ಗೊತ್ತಾ? 2 HP ಮೋಟರ್. ಏನಿಲ್ಲ, ಈ ನೀರು ಪಂಪ್ ಮಾಡ್ಬಿಟ್ಟು ಅರ್ಧ ಗಂಟೆ ಪಂಪ್ ಮಾಡಿದ್ರೆ ಬಾವಿ ಖಾಲಿ ಆಗತ್ತೆ. ಅಲ್ಲಿ ಹೊರಗೆ ಹಾಕ್ತಿದ್ದೀರಾ ನೀವೀಗ. ಅದಾದ್ಮೇಲೆ ಬಾವಿ ಕ್ಲೀನ್ ಮಾಡಕ್ಕೆ ಏನ್ ಮಾಡ್ತೀರಾ? ಬಾವಿ ಕ್ಲೀನ್ ಮಾಡಕ್ಕೆ ಒಳಗಡೆ ಹಗ್ಗ ಕಟ್ಟಿ ಎಳಿಬೇಕು. ಅದ್ರೊಳಗೆ ಮಣ್ಣೆ ಎತ್ತಬೇಕು. ಮತ್ತೆ ತಿರ್ಗಾ ಚೆನ್ನಾಗಿ ನೀರು ಬರುತ್ತೆ. ನೀರೀಗ ಅರ್ಧ ಗಂಟೆಲಿ ಬಾವಿ ಖಾಲಿ ಆಗತ್ತೆ ಅಂತೀರಲ್ಲ, ಅದಾದ್ಮೇಲೆ ನೀರು ವಾಪಸ್ ಬಂದು ಒಂದ್ ಲೆವೆಲಿಗೆ ಬಂದು ಒಂದು ಸ್ಟೆಬಿಲೈಸ್ ಆಗಕ್ಕೆ ಸುಮಾರು ಎಷ್ಟೊತ್ತು? 1 ಅವರ್ 1.5 ಅವರ್ ಅಲ್ಲಿ ಬಂದ್ಬಿಡುತ್ತೆ. ಅದ್ ಯಾಕೆ? ಈ ಬಾವಿ ಪುಟ್ಟನಹಳ್ಳಿ ಕೆರೆ ಹತ್ರ ಬಂತು, ಅದಕ್ಕೆ ನೀರು ಅಷ್ಟು ಬೇಗ ಬರುತ್ತೆ ಬಾವಿಲಿ. ಇಲ್ಲ ಹಂಗಲ್ಲ, ಅದು ಕೆರೆ ಇರ್ಲಿ ಏನೇ ಇರ್ಲಿ, ಅದು ಭೂಮಿಯೊಳಗೆ ಜಲದ ನೀರು ಯಾವ ರೀತಿ ಉಪಯೋಗ ಆಗುತ್ತೆ. ಒಂದೊಂದ್ ಕಡೆ 1-2 ಅವರ್ ಆದ್ರೂ ಬರಲ್ಲ, ಒಂದ್ ಕಡೆ 10 ನಿಮಿಷಕ್ಕೆ ತುಂಬಿಕೊಳ್ಳುತ್ತೆ. ಹಂಗೆ ಇಲ್ಲಿ ಹಾಗಾದ್ರೆ ನಿಮ್ಗೆ ಇಲ್ಲಿ 1 ಅವರ್ ಬೇಕು. ಅಂದ್ರೆ ನೀರು ಕಮ್ಮಿ ಇದೆಯಾ ಭೂಮಿಲಿ, ಜಾಸ್ತಿ ಇದೆಯಾ ಇಲ್ಲಿ? ಮೀಡಿಯಂ ಇದೆ, ಕಮ್ಮಿ ಇಲ್ಲ. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ನೀವು ಬೇರೆ ಯಾವ ಕಡೆ ಬಾವಿ ಕ್ಲೀನ್ ಮಾಡಿದೀರಾ? ಈ ರೌಂಡ್ ಎಲ್ಲ ಮಾಡ್ತೀವಿ. ಈಗ ಸಾಕರ್ಮಿ ನಗರ ಇದೆಯಲ್ಲ, ಇಂದಿರಾ ಗಾಂಧಿ ಸರ್ಕಲ್, ಅಲ್ಲಿ ನಾವು ಬಾವಿ ಕ್ಲೀನ್ ಮಾಡಿ ಮೇಲೆ ಬರೋದ ತಕ್ಷಣ ಬಂದ್ಬಿಡ್ತೇವೆ ನೀರು. ಎಲ್ಲಿ ಅದು? ಸಾಕರ್ಮಿ ನಗರ, ಇಂದಿರಾ ಗಾಂಧಿ ಸರ್ಕಲ್. ಇಂದಿರಾ ಗಾಂಧಿ ಸರ್ಕಲ್ ಡೌನ್ ಹೋದ್ರೆ ಅದು ಯಡಿಯೂರ್ ಕೆರೆ ಹತ್ರ ಬರುತ್ತಾ? ಇಲ್ಲ ಸರ್, ಸಾರಕ್ಕಿ ಹತ್ರ. ಅಲ್ಲಿ ಬೇಗ ಬಂದ್ಬಿಡತ್ ನೀರು. ಅಲ್ಲೆಲ್ಲ ನೀರು ಜಾಸ್ತಿ. ಏನ್ 10 ನಿಮಿಷದಲ್ಲಿ ವಾಪಸ್ 10 ನಿಮಿಷಕ್ಕೆ ಬಂದ್ಬಿಟ್ಟು ತುಂಬಿಕೊಳ್ಳುತ್ತೆ ಬಾವಿ. ಅವಾಗ ಕ್ಲೀನ್ ಮಾಡಕ್ ಕಷ್ಟ. ಅಲ್ಲಿ ಪಂಪ್ ಮಾಡ್ಬೇಕು ಅಂದ್ರೆ ಎಷ್ಟಾಗತ್ತೆ? ಅಲ್ಲಿ ಪಂಪ್ ಮಾಡಕ್ರೆ 1 ಅವರ್ ಬೇಕು. ಒಂದು ಬಾವಿ ಕ್ಲೀನ್ ಮಾಡ್ಬೇಕಂದ್ರೆ, ಒಂದು ನೀರ್ ಹತ್ಬೇಕಂದ್ರೆ ಬೇಗ ಮಣ್ಣು ಹತ್ಬಿಡ್ಬೇಕು, ಹತ್ಬಿಡ್ಬೇಕು. ಮತ್ತೆ ಸೊ ನೀವು ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಈ ಕೆಲಸ, ಬಾವಿ ಕ್ಲೀನ್ ಮಾಡಿ? ಇದೇನಾ ನಿಮ್ ಕೆಲಸ? 15 ವರ್ಷದಿಂದ ಬಾವಿ ತೆಗಿಯೋದು, ಹೊಸದಾಗಿ ಬಾವಿ ತೆಗಿದೀವಲ್ಲ ಅದ್ರದ್ದು. ಮತ್ತೆ ಈ ಬಾವಿ ತೋಡೋದು ಮಾಡ್ತೀರಾ ಕೆಲಸ? ತಮ್ದು ಬೆಂಗಳೂರೇನಾ? ಇಲ್ಲೇ ಜೆ ಪಿ ನಗರ. ಈ ನಡುವೆ ಬಾವಿಗಳು ತೋಡ್ಸಕ್ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ? ಕಮ್ಮಿನಾ? BWSSB ಇದು ಕಡ್ಡಾಯ ಆದ್ಮೇಲೆ, ಮಳೆ ನೀರಿನ ಕೊಯ್ಲು ಆದ್ಮೇಲೆ ಜಾಸ್ತಿ ಆಗಿಲ್ವಾ? ನೀರ್ ಬಾವಿ ಕಮ್ಮಿ ತೋಡ್ಸೋದೀಗ. ಹೌದಾ? ಫಸ್ಟ್ ಬಾವಿ ತೋಡ್ಸಿದ್ರು, ಈಗೆಲ್ಲ ಬೋರ್ ನೀರು ಕಾರ್ಪೊರೇಷನ್ ನೀರು ಬಂದ್ಬಿಡ್ದಲ್ಲ, ಅದಕ್ಕೆಲ್ಲ ಬಾವಿ ಕಮ್ಮಿ ಮಾಡ್ಬಿಟ್ರು. ಆಮೇಲೆ ಈ ನೀರು ಜಾಸ್ತಿ ಸ್ಯಾನಿಟರಿ ನೀರು ಅದು ಇಳ್ಕೊಂಡ್ಬಿಡುತ್ತೆ ಬಾವಿಗಳಿಗೆ. ಇಲ್ಲೇನು ಸ್ಯಾನಿಟರಿ ಏನಿಲ್ಲ,
ಹೋಗಲ್ಲ ಇದಕ್ಕೆ. ಬೇರೆಯವ್ರ ಬಾವಿಲಿ ಸ್ಯಾನಿಟರಿ ಪಕ್ಕದಲ್ಲಿ ಹೋಗಿರ್ತಲ್ಲ, ಅದೇನ ಬ್ಲಾಕ್ ಆದ್ರೆ ಇದೀಗ ಇಳ್ಕೊಂಡ್ಬಿಡುತ್ತೆ. ಅದಕ್ಕೆ ಅವ್ರು ಮುಚ್ಚಿಸ್ಬಿಡ್ತಾರೆ ಸುಮಾರು ಜನ. ನೀವು ಕ್ಲೀನ್ ಮಾಡಾದ್ಮೇಲೆ ಬಾವಿ, ಈ ಬಾವಿ ಒಳಗೆ ಬ್ಲೀಚಿಂಗ್ ಪೌಡರ್ ಹಾಕೋದು ಅಥವಾ ಬೇರೆ ಏನಾರು ಹಾಕೋದು, ಸುಣ್ಣ ಬಳಿಯೋದು, ಆತರ ಏನಾರು ಮಾಡ್ತೀರಾ? ಮಾಡ್ತೀವಿ. ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕ್ತೀರಾ? ತಮ್ದು ಮುಂಚೆ ಎಷ್ಟು ವರ್ಷದಿಂದ ಮಾಡ್ತಿದ್ರ ಕೆಲಸ? 15 ವರ್ಷ. 15 ವರ್ಷ ಇದೇ ಕೆಲಸ. ಇವಾಗ ಇದ್ರಲ್ಲೇ ನಡೆಯುತ್ತಾ ಜೀವನ ನಿಮ್ದು? ಇದನ್ನೇ ನಮ್ ಬಳಗಾಲ ಇದು ಸಿಕ್ತಿಲ್ಲ, ಇಲ್ಲ. ಇಲ್ಲದ್ರೆ ಏನ್ ಮಾಡ್ತೀರಾ ನೀವು? ಬೇರೆ ವ್ಯಾಪಾರ ಮಾಡ್ತೀವಿ, ಸೊಪ್ಪು ವ್ಯಾಪಾರ. ಸೊಪ್ಪಿನ ವ್ಯಾಪಾರ ಮಾಡ್ತೀರಾ?